ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ DBG ವಾಯ್ಸ್. ನಾನು ನಿಮ್ಮ ಕರಿಯಪ್ಪ. ಈ ದಿನ ನಾವು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಸದಸ್ಯರುಗಳ ಬಗ್ಗೆ ಹಾಗೂ ಪದಾಧಿಕಾರಿಗಳ ಬಗ್ಗೆ ಮಾತನಾಡಬೇಕು. ಅದಕ್ಕೋಸ್ಕರ ನಾನು ಈಗೇನು ಇರ್ತಕ್ಕಂಥ ಸಂಘಟನೆಯಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ ಕಾರ್ಡ್ ರಿನ್ಯೂವಲ್ ಇರುತ್ತೆ ಹಾಗೂ ಹೊಸದಾಗಿ ಸೇರ್ಪಡೆಯಾಗಲು ಸಹ ಅಭಿಯಾನ ಸ್ಟಾರ್ಟ್ ಆಗಿದೆ. ಈ ಕೆಳಗೆ ಬರ್ತಕ್ಕಂಥ ಡಿಸ್ಪ್ಲೇ ನಂಬರಲ್ಲಿ ರಾಜ್ಯ ಸಂಚಾಲಕರು ಹಾಗೂ ಜಿಲ್ಲಾ ತಾಲೂಕು ವರದಿಗಾರರ ನಂಬರ್ ಸಹ ಬರ್ತಾ ಇದ್ದಾವೆ. ನೀವು ನಿಮ್ಮ ತಾಲೂಕುಗಳಲ್ಲಿ ಆ ತಾಲೂಕು ಅಧ್ಯಕ್ಷರುಗಳನ್ನು ಒಳಗೊಂಡಂತೆ ಅವರಿಗೆ ಕರೆ ಮಾಡಿ ನಿಮ್ಮ ತಾಲೂಕುಗಳಲ್ಲಿ ಹೆಸರು ನೋಂದಾಯಿಸಿ. ಯಾವ್ಯಾವ ರೀತಿ ಈ ಬಾರಿ ಹೆಸರು ನೋಂದಾಯಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ನೀವು ಯಾವುದೇ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಕಾರ್ಯನಿರತವಾಗಿ ಸತತ ಪ್ರಯತ್ನದಲ್ಲಿ ಜನರಿಗೆ ಸಂದೇಶವನ್ನು ತಿಳಿಸುವಲ್ಲಿ ಯಶಸ್ವಿಯಾಗಿದ್ದರೆ ಅಂಥವರು ಸಹ ನಮ್ಮ ಸಂಘಟನೆಗೆ ಸೇರ್ಕೋಬಹುದು. ಉದಾಹರಣೆಗೆ ಸಾಮಾಜಿಕ ಜಾಲತಾಣ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಇರ್ತಕ್ಕಂಥವ್ರು ಸಮಾಜವನ್ನು ಬದಲಾವಣೆ ಮಾಡುವಂಥ ಶಕ್ತಿ ಇರ್ತಕ್ಕಂಥ ಯುವಕ ಯುವತಿಯರು ಸಹ ನಮ್ಮ ಸಂಘಟನೆಯನ್ನು ಸೇರ್ಪಡೆ ಮಾಡ್ಕೋಬಹುದು. ಇಲ್ಲಿ ಜರ್ನಲಿಸಮ್ ಮಾಡಿದವರಷ್ಟೇ ನಮ್ಮ ಸಂಘಟನೆಯಲ್ಲಿ ಇರಬೇಕು ಅನ್ನೋದೇನಿಲ್ಲ. ಯಾಕಂದರೆ ಈಗ ಅಟ್ ಪ್ರೆಸೆಂಟ್ ಜರ್ನಲಿಸಮ್ ಮಾಡಿರ್ತಕ್ಕಂಥ ರಿಪೋರ್ಟರ್ಗಳಿದ್ದಾರೆ, ಸಂಪಾದಕರುಗಳು ಇದ್ದಾರೆ. ಈಗ ಬಂದಿರತಕ್ಕಂಥ ಆದೇಶಗಳನ್ನು ನಾವೆಲ್ಲರೂ ಪಾಲಿಸಬೇಕು ಅಂತ ಹೇಳಿದರೆ ಯೂಟ್ಯೂಬ್ ಚಾನಲ್ನೂ ಸಹ ನಾವು ಮೀಡಿಯಾ ಅಂತ ನಾವು ಅವ್ರನ್ನ ಸೇರಿಸ್ಕೋಬಹುದು ಅಥವಾ ನಮ್ಮ ಪತ್ರಿಕಾ ರಂಗದಲ್ಲಿ ಇಟ್ಕೋಬಹುದು. ಈ ರೀತಿಯಾಗಿ ಇರುತ್ತೆ. ಅದರಲ್ಲಿ ಸಂಪಾದಕರು ಬರ್ತಾರೆ, ಸಹ ಸಂಪಾದಕರು ಬರ್ತಾರೆ, ಜಿಲ್ಲಾ ವರದಿಗಾರರನ್ನು ಸಹ ತಗೋಬಹುದು. ಹಾಗಾಗಿ ಪ್ರತಿ ದಾವಣಗೆರೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಂಪಾದಕ ವರದಿಗಾರರು ಸಹ ಮತ್ತೆ ಈ ಸೇರ್ಕೊಂಡಿರೋರ ಬಿಟ್ಟು ಮತ್ತೆ ಇನ್ನು ಯಾರು ಎಕ್ಸ್ಟ್ರಾ ಸೇರ್ಕೋಬೇಕು ಅಂತ ಬಯಸುವವರು ಈ ಕೆಳಗಿನ ನಂಬರಿಗೆ ನಿಮ್ಮ ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಅಧ್ಯಕ್ಷರುಗಳಿಗೆ ಕರೆ ಮಾಡಿ ಸೇರ್ಪಡೆಗೊಳ್ಳಿ. ಇನ್ನೂ ಒಂದು ವಿಶೇಷತೆ ಅಂತ ಹೇಳಿದರೆ, ನಿತ್ಯ ಸಮಾಜದ ನಡೆಯತಕ್ಕಂಥ ಅನ್ಯಾಯವನ್ನು ಜನರಿಗೆ ತಿಳಿಸುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಈ ವರ್ಷದ ಕೊಡುಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂತ ಹೇಳಿದ್ರೆ, ಈಗ ಬಸ್ ಪಾಸಿಂದಾಗಿರ್ಬೋದು, ESIದಾಗಿರ್ಬೋದು, ಅಥವಾ ಏನು ಪತ್ರಕರ್ತಕ್ಕೆ ಸಿಗಬೇಕಾಗಿರ್ತಕ್ಕಂಥ ಕೆಲವು ಸ್ಪೆಷಾಲಿಟಿಗಳ ಬಗ್ಗೆ ಅತಿ ಹೆಚ್ಚು ಹೋರಾಟ ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಂಗ್ಲೆ ಮಲ್ಲಿಕಾರ್ಜುನರವರಿಗೂ ಸಹ ಸೇರುತ್ತೆ. ಅವರ ಜೊತೆಯಲ್ಲಿರ್ತಕ್ಕಂಥವ್ರಿಂದಲೂ ಸೇರುತ್ತೆ ಅಂತ ಹೇಳ್ತಾ, ಯಾರು ಮತ್ತೆ ಪತ್ರಿಕೋದ್ಯಮಕ್ಕೆ ಬರಬೇಕು ಅಂತ ಇದ್ದೀರಾ, ವರದಿಗಾರರಾಗಿ ಸಂಪಾದಕರಾಗಿ, ಅವರಿಗೆ ನಮ್ಮ ಸಂಘಟನೆ ಸದಾ ಬಾಗಿಲು ತೆರೆದಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ಆದಷ್ಟು ಬೇಗ ಹಿಂದಿನಿಂದಲೇ ಭಾಗಿಯಾಗಿ. ನಮಸ್ಕಾರ.